ನಮಸ್ಕಾರ. ಆರೋಗ್ಯ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಬಹುಶಃ ಜ್ವರ ಇಲ್ಲ, ಕೆಮ್ಮು ಇಲ್ಲ, ಆಸ್ಪತ್ರೆಗೆ ಹೋಗೋ ಪ್ರಮೇಯ ಇಲ್ಲ ಅಂದ್ರೆ ನಾವು ಆರೋಗ್ಯವಾಗಿದ್ದೇವೆ ಅಂತ ಅನ್ಕೊಳ್ತೀವಿ ಅಲ್ವಾ? ಹೌದು, ಸಾಮಾನ್ಯವಾಗಿ ಹಾಗೆ ಅಂದುಕೊಳ್ಳೋದು. ಅಥವಾ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಜಿಮ್ಗೆ ಹೋಗಿ ಫಿಟ್ ಆಗಿರೋದೇ ಆರೋಗ್ಯದ ಲಕ್ಷಣ ಅಂತ ಭಾವಿಸ್ತೀವಿ. ಆದ್ರೆ ಆರೋಗ್ಯದ ಕಲ್ಪನೆ ಇಷ್ಟಕ್ಕೆ ಸೀಮಿತನಾ? ಖಂಡಿತ ಇಲ್ಲ. ಇದು ಬಹಳ ಮುಖ್ಯವಾದ ಮಾತು. ಕೆಲವು ಪುರಾತನ ಚಿಂತನೆಗಳು, ಅದರಲ್ಲೂ ವೈದಿಕ ಚಿಂತನೆಯಲ್ಲಿ ಆರೋಗ್ಯವನ್ನ ಕೇವಲ ರೋಗ ಇಲ್ಲದಿರೋ ಸ್ಥಿತಿ ಅಂತ ನೋಡೋದಿಲ್ಲ. ಓ, ಹಾಗಾದ್ರೆ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ? ಹೌದು, ಅವರ ದೃಷ್ಟಿಯಲ್ಲಿ ಅದು ಒಂದು ಸಮತೋಲನದ ಸ್ಥಿತಿ. ನಮ್ಮ ಅಸ್ತಿತ್ವಕ್ಕೆ ಹಲವು ಪದರಗಳಿವೆ ಅಂತ ಅವರು ನಂಬಿದ್ರು. ಗಾಯತ್ರಿ ಚೈತನ್ಯ ಅನ್ನೋ ಮೂಲದಲ್ಲಿ ಇದನ್ನ ಕೋಶಗಳು ಅಂತ ಕರೀತಾರೆ. ಕೋಶಗಳು ಅಂದ್ರೆ ಬಯಾಲಜಿಯಲ್ ಬರೋ ಸೆಲ್ಸ್ ಥರಾನಾ? ಆ ಥರ ಅಲ್ಲ, ಇದು ಶಕ್ತಿಯ ಪದರಗಳು. ಉದಾಹರಣೆಗೆ ಅನ್ನಮಯ ಕೋಶ ಅಂದ್ರೆ ಅನ್ನದಿಂದಾದ ನಮ್ಮ ಈ ಭೌತಿಕ ಶರೀರ. ಸರಿ. ಆಮೇಲೆ ಪ್ರಾಣಮಯ ಕೋಶ ಅಂದ್ರೆ ನಮ್ಮ ಜೀವಶಕ್ತಿಯ ಪದರ. ಹಾಗೆಯೇ ಮನೋಮಯ ಕೋಶ ಅಂದ್ರೆ ನಮ್ಮ ಮನಸ್ಸಿನ ಪದರ. ಈ ಎಲ್ಲಾ ಪದರಗಳು ಒಂದಕ್ಕೊಂದು ಹೊಂದಿಕೊಂಡು ಸಮತೋಲನದಲ್ಲಿದ್ದಾಗ ಮಾತ್ರ ನಿಜವಾದ ಆರೋಗ್ಯ ಸಾಧ್ಯ. ಓಕೆ, ಹಾಗಾದ್ರೆ ಆರೋಗ್ಯ ಅಂದ್ರೆ ಕೇವಲ ಶರೀರವಲ್ಲ, ನಮ್ಮ ಶಕ್ತಿ, ನಮ್ಮ ಮನಸ್ಸು ಎಲ್ಲವೂ ಸೇರಿದೆ ಅಂತಾಯ್ತು. ಸರಿ, ಬನ್ನಿ ಇದನ್ನೇ ಸ್ವಲ್ಪ ಆಳವಾಗಿ ನೋಡೋಣ. ಗಾಯತ್ರಿ ಚೈತನ್ಯ ಮೂಲದಲ್ಲಿ ವಿವರಿಸಿರುವ ಹಾಗೆ ಆರೋಗ್ಯವನ್ನ 6 ಬೇರೆ ಬೇರೆ ಆಯಾಮಗಳಲ್ಲಿ ನೋಡಲಾಗಿದೆ. ಹೌದು, ಶಾರೀರಿಕ, ಯೋಗಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆರೋಗ್ಯ. ಈ 6 ಆಯಾಮಗಳು ಯಾವುವು, ಅವುಗಳ ಅರ್ಥವೇನು ಮತ್ತು ಕೊನೆಗೆ ಇವೆಲ್ಲವಕ್ಕೂ ಗಾಯತ್ರಿ ಮಂತ್ರಕ್ಕೂ ಏನು ಸಂಬಂಧ ಅಂತ ಇವತ್ತು ಕೂಲಂಕುಷವಾಗಿ ಚರ್ಚಿಸೋಣ. ಹಾಗಾದ್ರೆ ಮೊದಲನೇ ಆಯಾಮದಿಂದಲೇ ಶುರು ಮಾಡೋಣ. ಶಾರೀರಿಕ ಆರೋಗ್ಯ, ಇದರ ಲಕ್ಷಣಗಳ ಬಗ್ಗೆ ಮೂಲದಲ್ಲಿ ಏನ್ ಹೇಳಲಾಗಿದೆ? ಶಾರೀರಿಕ ಆರೋಗ್ಯವನ್ನ ಒಂದು ಅಡಿಪಾಯ ಅಂತ ಪರಿಗಣಿಸಬಹುದು. ಇದರ ಲಕ್ಷಣಗಳನ್ನ ಗಾಯತ್ರಿ ಚೈತನ್ಯದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ದೃಢವಾದ, ಪುಷ್ಟವಾದ ಶರೀರ, ಕಣ್ಣುಗಳಲ್ಲಿ ಒಂದು ರೀತಿಯ ತೇಜಸ್ಸು, ಕಾಂತಿಯುತ ಚರ್ಮ, ಹೊಳೆಯುವ ಕೂದಲು, ಸರಿಯಾದ ಸಮಯಕ್ಕೆ ಒಳ್ಳೆ ಹಸಿವಾಗೋದು ಮತ್ತು ರಾತ್ರಿ ಹೊತ್ತು ಗಡಿಬಿಡಿಯಿಲ್ಲದೆ ಶಾಂತವಾದ ಆಳವಾದ ನಿದ್ರೆ ಬರೋದು, ಇವೆಲ್ಲವೂ ಉತ್ತಮ ಶಾರೀರಿಕ ಆರೋಗ್ಯದ ಸಂಕೇತಗಳು. ಇದು ನಮಗೆಲ್ಲರಿಗೂ ಅರ್ಥವಾಗುವ ಒಂದು ಸ್ಪಷ್ಟವಾದ ಚಿತ್ರಣ. ಹೌದು, ಇದರ ಜೊತೆಗೆ ನಮ್ಮ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಕೈ, ಕಾಲು ಇವೆಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡೋದು ಕೂಡ ಇದರಲ್ಲಿ ಸೇರಿದೆ. ಸರಿ, ಇದರ ನಂತರ ಬರೋದೇ ಯೌಗಿಕ ಆರೋಗ್ಯ. ಯೌಗಿಕ ಅಂದಾಗ ಯೋಗಾಸನಗಳ ಬಗ್ಗೆ ಮಾತಾಡ್ತಿದ್ದೀವಾ ಅಥವಾ ಇದು ಬೇರೆನಾ? ಇದು ಕೇವಲ ಆಸನಗಳಿಗೆ ಸೀಮಿತವಲ್ಲ. ಯೌಗಿಕ ಆರೋಗ್ಯ ಅನ್ನೋದು ನಮ್ಮ ಶರೀರದ ಒಳಗಿನ ಶಕ್ತಿಯ ಹರಿವಿಗೆ ಸಂಬಂಧಿಸಿದ್ದು. ಇಲ್ಲಿ ಪಂಚಪ್ರಾಣಗಳ ಪರಿಕಲ್ಪನೆ ಬಹಳ ಮುಖ್ಯವಾಗುತ್ತೆ. ಒಂದು ನಿಮಿಷ, ಈ ಪಂಚಪ್ರಾಣಗಳು ಅಂದ್ರೆ ಏನು? ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಪ್ರಾಣ ಅಂದ್ರೆ ನಮ್ಮ ಜೀವಶಕ್ತಿ. ಈ ಜೀವಶಕ್ತಿ ನಮ್ಮ ದೇಹದಲ್ಲಿ 5 ಮುಖ್ಯ ರೀತಿಗಳಲ್ಲಿ ಕೆಲಸ ಮಾಡುತ್ತೆ. ಅದನ್ನೇ ಪಂಚಪ್ರಾಣಗಳು ಅಂತ ಕರೆಯೋದು. ಓಕೆ. ಆಹಾರವನ್ನ ಜೀರ್ಣಿಸುವ ಶಕ್ತಿ, ದೇಹದಾದ್ಯಂತ ರಕ್ತ ಸಂಚಾರ ಆಗೋ ಹಾಗೆ ಮಾಡುವ ಶಕ್ತಿ, ಹೀಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವ 5 ಮುಖ್ಯ ಶಕ್ತಿಗಳಿವು. ಅಂದ್ರೆ ಈ ಶಕ್ತಿಗಳೆಲ್ಲ ಸರಿಯಾಗಿ ಕೆಲಸ ಮಾಡಬೇಕು? ನಿಖರವಾಗಿ. ಈ ಪಂಚಪ್ರಾಣಗಳು ತಮ್ಮ ತಮ್ಮ ಕೆಲಸಗಳನ್ನು ದಕ್ಷತೆಯಿಂದ, ಯಾವುದೇ ಅಡೆತಡೆಯಿಲ್ಲದೆ ಮಾಡಿದಾಗ ಸಿಗೋ ಫಲವೇ ಯೋಗಿಕ ಆರೋಗ್ಯ. ಪ್ರಾಣಾಯಾಮದಂತಹ ಕ್ರಿಯೆಗಳ ಮೂಲಕ ನಾವು ಈ ಜೀವಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಆಗ ನಮ್ಮ ಒಳಗಿನ ನಾಡಿಗಳಲ್ಲಿ ಈ ಶಕ್ತಿ ಸರಾಗವಾಗಿ ಹರಿಯುತ್ತೆ. ಓ, ಹಾಗಾದ್ರೆ ಶಾರೀರಿಕ ಆರೋಗ್ಯ ಹೊರಗಿನ ದೇಹಕ್ಕೆ ಸಂಬಂಧಿಸಿದ್ರೆ, ಯೋಗಿಕ ಆರೋಗ್ಯ ಒಳಗಿನ ಶಕ್ತಿಯ ಹರಿವಿಗೆ ಸಂಬಂಧಿಸಿದ್ದು. ಸರಿ, ಇಲ್ಲಿಂದ ವಿಷಯ ಇನ್ನಷ್ಟು ಆಸಕ್ತಿದಾಯಕವಾಗತ್ತೆ. ಮುಂದಿನದು ಮಾನಸಿಕ ಆರೋಗ್ಯ. ಸಾಮಾನ್ಯವಾಗಿ ಡಿಪ್ರೆಷನ್ ಇಲ್ಲ, ಆತಂಕ ಇಲ್ಲ ಅಂದ್ರೆ ಮಾನಸಿಕ ಆರೋಗ್ಯ ಸರಿ ಇದೆ ಅಂತ ಅಂದ್ಕೊಳ್ತೇವೆ. ಆದ್ರೆ ಗಾಯತ್ರಿ ಚೈತನ್ಯ ಇದಕ್ಕೊಂದು ಬೇರೆಯೇ ವ್ಯಾಖ್ಯಾನ ನೀಡುವಂತಿದೆ. ಹೌದು, ಇಲ್ಲಿ ಮಾನಸಿಕ ಆರೋಗ್ಯವನ್ನ ಕೇವಲ ನಕಾರಾತ್ಮಕ ಭಾವನೆಗಳು ಇಲ್ಲದಿರುವುದು ಅಂತ ನೋಡಿಲ್ಲ. ಬದಲಾಗಿ ಸಕಾರಾತ್ಮಕ ಗುಣಗಳ ಇರುವಿಕೆ ಮತ್ತು ಕ್ರಿಯಾಶೀಲತೆ ಅಂತ ನೋಡಲಾಗಿದೆ. ಅಂದ್ರೆ ಒತ್ತಡ ಅಥವಾ ಯಾವುದೇ ರೀತಿಯ ಖಿನ್ನತೆ ಇಲ್ಲದಿರುವುದು ಮೊದಲ ಹೆಜ್ಜೆ ಮಾತ್ರ. ಇದರ ಜೊತೆಗೆ
ಷಡ್ರಿಪುಗಾರ್ನ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನೋ 6 ಆಂತರಿಕ ಶತ್ರುಗಳನ್ನ ಹತೋಟಿಯಲ್ಲಿಟ್ಕೊಳ್ಳೋದು ಅತ್ಯಗತ್ಯ ಅಂತ ಹೇಳಲಾಗಿದೆ. ಅಂದ್ರೆ ಕೇವಲ ದುಃಖ ಇಲ್ಲದಿರೋದಷ್ಟೇ ಅಲ್ಲ, ನಮ್ಮೊಳಗಿನ ಕೋಪ, ಅಸೂಯೆ ಅಂತಹ ಭಾವನೆಗಳನ್ನ ನಿರ್ವಹಿಸುವ ಸಾಮರ್ಥ್ಯವು ಮಾನಸಿಕ ಆರೋಗ್ಯದ ಭಾಗವೇ? ನಿಖರವಾಗಿ. ಅಷ್ಟೇ ಅಲ್ಲ, ನಾವು ಮಾಡುವ ಕೆಲಸದಲ್ಲಿ ದಕ್ಷತೆ ಮತ್ತು ಕೌಶಲ್ಯವನ್ನು ಹೊಂದಿರುವುದು ಹಾಗೂ ಯಾವುದೇ ಕೆಲಸವನ್ನ ಮಾಡುವಾಗ ನಿರುತ್ಸಾಹ ತೋರದೆ ಸದಾ ಉತ್ಸಾಹದಿಂದ ಇರೋದು ಕೂಡ ಮಾನಸಿಕ ಆರೋಗ್ಯದ ಲಕ್ಷಣಗಳೆಂದು ಮೂಲದಲ್ಲಿ ವಿವರಿಸಲಾಗಿದೆ. ಇದು ಮಾನಸಿಕ ಆರೋಗ್ಯಕ್ಕೆ ಒಂದು ಬಹಳ ಸಕ್ರಿಯವಾದ ವ್ಯಾಖ್ಯಾನ ಅಂತನ್ಸುತ್ತೆ. ಹಾಗಾದ್ರೆ ಬೌದ್ಧಿಕ ಆರೋಗ್ಯಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಇವೆರಗೂ ಒಂದೇ ರೀತಿ ಕೇಳಿಸ್ತಲ್ಲವೇ? ಸೂಕ್ಷ್ಮವಾದ ವ್ಯತ್ಯಾಸವಿದೆ. ಮಾನಸಿಕ ಆರೋಗ್ಯ ನಮ್ಮ ಭಾವನೆಗಳು ಮತ್ತು ಮನೋಸ್ಥಿತಿಗೆ ಸಂಬಂಧಿಸಿದ್ರೆ, ಬೌದ್ಧಿಕ ಆರೋಗ್ಯ ನಮ್ಮ ವಿವೇಚನೆ ಮತ್ತು ದೈನಂದಿನ ಆಯ್ಕೆಗಳಿಗೆ ಸಂಬಂಧಿಸಿದ್ದು. ಆಯ್ಕೆಗಳು? ಹೌದು. ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಬಹಳ ಪ್ರಾಯೋಗಿಕವಾಗಿ ವಿವರಿಸಿದ್ದಾರೆ. ಉದಾಹರಣೆಗೆ, ನಮ್ಮ ಶರೀರಕ್ಕೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದು ಪೌಷ್ಟಿಕವಾದ ಆಹಾರವನ್ನೇ ಸೇವಿಸೋದು, ಶುದ್ಧವಾದ ನೀರನ್ನ ಕುಡಿಯೋದು, ಮಾಲಿನ್ಯರಹಿತ ವಾತಾವರಣದಲ್ಲಿ ಉಸಿರಾಡೋದು. ನಮ್ಮ ವೈಯಕ್ತಿಕ ಸ್ವಚ್ಛತೆ, ನಮ್ಮ ಸುತ್ತಲಿನ ಪರಿಸರದ ಸ್ವಚ್ಛತೆ, ಇದೆಲ್ಲವೂ ಸೇರ್ತಾ? ಖಂಡಿತ. ಇದೆಲ್ಲವೂ ನಮ್ಮ ಬೌದ್ಧಿಕ ಆರೋಗ್ಯದ ಭಾಗ. ಅಂದ್ರೆ ಆರೋಗ್ಯಕರ ಜೀವನ ಶೈಲಿಯನ್ನು ಆಯ್ಕೆ ಮಾಡಿಕೊಳ್ಳುವ ನಮ್ಮ ಸಾಮರ್ಥ್ಯವೇ ಬೌದ್ಧಿಕ ಆರೋಗ್ಯ. ಹೌದು. ಇದರ ಜೊತೆಗೆ ದಿನನಿತ್ಯ ಶಾರೀರಿಕ ವ್ಯಾಯಾಮ ಮಾಡೋದು, ಸಾಕಷ್ಟು ಪ್ರಮಾಣದಲ್ಲಿ ಸೂರ್ಯನ ಕಿರಣಗಳನ್ನು ಪಡೆಯೋದು ಮತ್ತು ಎಲ್ಲಾ ರೀತಿಯ ದುಶ್ಚಟಗಳಿಂದ ದೂರ ಇರೋದು ಕೂಡ ಬೌದ್ಧಿಕ ಆರೋಗ್ಯವನ್ನ ಕಾಪಾಡುವ ಪ್ರಮುಖ ಅಂಶಗಳು. ಇದು ನಮ್ಮ ಬುದ್ಧಿ ಮತ್ತು ವಿವೇಚನೆ ಸರಿಯಾಗಿ ಕೆಲಸ ಮಾಡ್ತಿದೆ ಅನ್ನೋದರ ಸಂಕೇತ. ಸರಿ. ಶಾರೀರಿಕ, ಯೌಗಿಕ, ಮಾನಸಿಕ ಮತ್ತು ಬೌದ್ಧಿಕ ಆರೋಗ್ಯದ ಬಗ್ಗೆ ಸ್ಪಷ್ಟವಾಯಿತು. ಈಗ ನಾವು ಸಾಮಾನ್ಯವಾಗಿ ಆರೋಗ್ಯ ಅಂತ ಪರಿಗಣಿಸದ 2 ಆಯಾಮಗಳ ಬಗ್ಗೆ ಮಾತಾಡೋಣ: ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆರೋಗ್ಯ. ಜಪ, ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಇವುಗಳಿಂದ ಆನಂದದ ಅನುಭೂತಿಯನ್ನು ಪಡೆಯುವುದು ಆಧ್ಯಾತ್ಮಿಕ ಆರೋಗ್ಯ ಅಂತ ಮೂಲದಲ್ಲಿ ಹೇಳಿದೆ. ಇಲ್ಲಿ ಸ್ವಾಧ್ಯಾಯ ಮತ್ತು ಸತ್ಸಂಗ ಅಂದ್ರೆ ಏನು? ಒಳ್ಳೆಯ ಪ್ರಶ್ನೆ. ಸ್ವಾಧ್ಯಾಯ ಅಂದ್ರೆ ಸ್ವ ಅಧ್ಯಯನ. ಇದು 2 ರೀತಿ. ಒಂದು, ಜ್ಞಾನಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಳ್ಳೋದು, ಮತ್ತು ಇನ್ನೊಂದು, ನಮ್ಮ ಬಗ್ಗೆ ನಾವೇ ಅಧ್ಯಯನ ಮಾಡೋದು. ನಮ್ಮ ಆಲೋಚನೆಗಳನ್ನ, ಭಾವನೆಗಳನ್ನ ಗಮನಿಸಿ ನಮ್ಮನ್ನ ನಾವು ಅರಿತುಕೊಳ್ಳುವ ಪ್ರಯತ್ನ. ಮತ್ತು ಸತ್ಸಂಗ? ಸತ್ಸಂಗ ಅಂದ್ರೆ ಸಜ್ಜನರ ಸಂಘ. ಜ್ಞಾನಿಗಳು, ಒಳ್ಳೆಯ ಚಿಂತನೆ ಇರೋರ ಜೊತೆ ಸಮಯ ಕಳೆಯೋದು. ಇಂತಹ ಅಭ್ಯಾಸಗಳಿಂದ ಸಿಗೋ ಆಂತರಿಕ ಶಾಂತಿ ಮತ್ತು ಆನಂದವೇ ಆಧ್ಯಾತ್ಮಿಕ ಆರೋಗ್ಯ. ಹಾಗಾದ್ರೆ ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ಒಂದು ರೀತಿಯ ಆಂತರಿಕ ನೆಮ್ಮದಿಯ ಸ್ಥಿತಿ. ಹೌದು. ಶರೀರದ ಎಲ್ಲಾ ಅಂಗಗಳು, ಮನಸ್ಸಿನ ಎಲ್ಲಾ ಭಾವನೆಗಳು ಒಂದು ರೀತಿಯ ಶಾಂತಿಯಿಂದ ತುಂಬಿರೋ ಅವಸ್ಥೆ ಅದು. ಸಚ್ಚಿದಾನಂದ ಸ್ವರೂಪದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರೋದು ಇದರ ಒಂದು ಮುಖ್ಯ ಲಕ್ಷಣ. ಸಚ್ಚಿದಾನಂದ, ಇದೊಂದು ಬಹಳ ಆಳವಾದ ಪದ. ಇದರ ಅರ್ಥವೇನು? ಇದನ್ನ ಸತ್ ಚಿತ್ ಆನಂದ ಅಂತ ವಿಂಗಡಿಸಬಹುದು. ಸತ್ ಅಂದ್ರೆ ಅಸ್ತಿತ್ವ ಅಥವಾ ಸತ್ಯ. ಚಿತ್ ಅಂದ್ರೆ ಅರಿವು ಅಥವಾ ಚೈತನ್ಯ. ಆನಂದ ಅಂದ್ರೆ ಶುದ್ಧವಾದ ಆನಂದ. ಸತ್ ಚಿತ್ ಆನಂದ. ಹೌದು. ಈ 3 ಸೇರಿದ ಪರಮಚೈತನ್ಯದೊಂದಿಗೆ ನಮ್ಮ ಸಂಪರ್ಕವನ್ನ ಕಂಡುಕೊಳ್ಳುವುದೇ ಆಧ್ಯಾತ್ಮಿಕತೆಯ ಗುರಿ. ಯಾವುದೇ ಸ್ವಾರ್ಥವಿಲ್ಲದೆ ನಿಷ್ಕಾಮ ಬುದ್ಧಿಯಿಂದ ಭಗವಂತನ ಭಕ್ತಿಯಲ್ಲಿ ತಲ್ಲೀನರಾಗೋದು, ಸದಾ ಸಮಾಧಾನದಿಂದ ಇರೋದು, ಇವೆಲ್ಲವೂ ಆಧ್ಯಾತ್ಮಿಕ ಆರೋಗ್ಯದ ಲಕ್ಷಣಗಳು. ಇದು ಆರೋಗ್ಯವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸುವಂಥ ಯೋಚನೆ. ಈಗ ಕೊನೆಯ ಆಯಾಮ, ಸಾಮಾಜಿಕ ಆರೋಗ್ಯ. ಇದು ಹೇಗೆ ನಮ್ಮ ವೈಯಕ್ತಿಕ ಆರೋಗ್ಯದ ಭಾಗವಾಗುತ್ತೆ? ಸಮಾಜಕ್ಕೂ ನನ್ನ ಆರೋಗ್ಯಕ್ಕೂ ಏನು ಸಂಬಂಧ? ಇದು ಈ ಚೌಕಟ್ಟಿನ ಅತ್ಯಂತ ಸುಂದರವಾದ ಭಾಗ ಅಂತ ಹೇಳಬಹುದು. ವ್ಯಕ್ತಿಯು ನಾನು ಈ ಸಮಾಜದ ಒಂದು ಬೇರ್ಪಡಿಸಲಾಗದ ಘಟಕ ಅಂತ ಅರಿತಾಗ ಸಾಮಾಜಿಕ ಆರೋಗ್ಯ ಶುರುವಾಗುತ್ತೆ. ಅಂದ್ರೆ ನಾನು ಅನ್ನೋ ಸಂಕುಚಿತ ಭಾವನೆಯಿಂದ ನಾವು ಅನ್ನೋ ವಿಶಾಲವಾದ ಭಾವನೆಯ ಕಡೆಗೆ ಹೋಗೋದು. ನಿಖರವಾಗಿ. ಇದು ನಾನು ಅನ್ನೋದ್ರಿಂದ ನಾವು ಅನ್ನೋ ಕಡೆಗಿನ ಪಯಣ. ಇತರರಿಗಾಗಿ ಶ್ರಮಿಸುವ ಮನೋಭಾವ, ಎಲ್ಲರೊಂದಿಗೆ ಪ್ರೀತಿ ಮತ್ತು ಕ್ಷಮಾಗುಣದಿಂದ ಇರೋದು, ಸಮಾಜದ ಒಳಿತುಗಾಗಿ ನಮ್ಮ ಸಮಯ, ಶಕ್ತಿ ಅಥವಾ ಸಂಪನ್ಮೂಲಗಳನ್ನು ನೀಡುವುದು, ಇವೆಲ್ಲವೂ ಸಾಮಾಜಿಕ ಆರೋಗ್ಯದ ಲಕ್ಷಣಗಳಾಗಿವೆ. ಹಾಗಾದ್ರೆ ಆರೋಗ್ಯ ಅನ್ನೋದು ನಮ್ಮ ವೈಯಕ್ತಿಕ ಯೋಗಕ್ಷೇಮ ಅಷ್ಟೇ ಅಲ್ಲ? ಖಂಡಿತ ಅಲ್ಲ.
ಅದು ನಮ್ಮ ಕುಟುಂಬ, ನಮ್ಮ ಸಮುದಾಯದ ಯೋಗಕ್ಷೇಮದೊಂದಿಗೆ ಸಂಪೂರ್ಣವಾಗಿ ಬೆಸೆದುಕೊಳ್ಳುತ್ತೆ. ಕೇವಲ ಶರೀರವಲ್ಲ, ಇಡೀ ಸಮಾಜವೇ ನಮ್ಮ ಆರೋಗ್ಯದ ಭಾಗವಾಗುತ್ತೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಪರಿಕಲ್ಪನೆ. ಅದ್ಭುತ. ಆರೋಗ್ಯದ ಈ 6 ಆಯಾಮಗಳ ಚೌಕಟ್ಟು ಬಹಳ ವಿಸ್ತಾರವಾದದ್ದು. ಶರೀರದಿಂದ ಶುರುವಾಗಿ ಸಮಾಜದವರೆಗೂ ಆರೋಗ್ಯದ ಕಲ್ಪನೆಯನ್ನ ಇದು ಹಿಗ್ಗಿಸುತ್ತೆ. ಆದ್ರೆ ಗಾಯತ್ರಿ ಚೈತನ್ಯ ಮೂಲವು ಇಲ್ಲಿಗೆ ನಿಲ್ಲೋದಿಲ್ಲ ಅಲ್ವಾ? ಇಲ್ಲ. ಅದು ಈ ಎಲ್ಲಾ ಆಯಾಮಗಳನ್ನ ಗಾಯತ್ರಿ ಮಂತ್ರದೊಂದಿಗೆ ನೇರವಾಗಿ ಜೋಡಿಸುತ್ತೆ. ಈ ಸಂಬಂಧವನ್ನ ಹೇಗೆ ವಿವರಿಸಲಾಗಿದೆ? ಹೌದು, ಇದು ಚರ್ಚೆಯ ಪ್ರಮುಖ ಭಾಗ. ಮತ್ಸ್ಯಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಆರೋಗ್ಯಂ ಭಾಸ್ಕರಾದ್ ಇಚ್ಛೇತ್. ಅಂದ್ರೆ ಆರೋಗ್ಯವನ್ನ ಸೂರ್ಯದೇವನಲ್ಲಿ ಬೇಡಬೇಕು ಅಂತೆ. ಸೂರ್ಯನು ಸಕಲ ರೋಗಗಳನ್ನ ನಿವಾರಿಸಲು ಸಮರ್ಥನೂ ಮತ್ತು ಚೈತನ್ಯದ ಮೂಲ ಅಂತ ಹೇಳಲಾಗುತ್ತೆ. ಗಾಯತ್ರಿ ಮಂತ್ರವು ಸೂರ್ಯದೇವನಿಗೆ ಅಂದ್ರೆ ಸವಿತೃದೇವತೆಗೆ ಸಂಬಂಧಿಸಿದ್ದು. ಹಾಗಾಗಿ ಗಾಯತ್ರಿ ಉಪಾಸನೆಯು ಸೂರ್ಯೋಪಾಸನೆಯೇ ಆಗಿದ್ದು ಅದು ಆರೋಗ್ಯವನ್ನ ನೀಡುತ್ತೆ ಅನ್ನೋದು ಮೊದಲನೇ ನಂಬಿಕೆ. ಖಂಡಿತ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ. ಗಾಯತ್ರಿ ಮಂತ್ರದ ಪ್ರತಿಯೊಂದು ಅಕ್ಷರಕ್ಕೂ ಶರೀರದ ಒಂದೊಂದು ನಿರ್ದಿಷ್ಟ ಗ್ರಂಥಿಗೂ ಅಂದ್ರೆ ಗ್ಲ್ಯಾಂಡ್ಗೂ ಸಂಬಂಧವಿದೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಹೇಳಲಾಗುತ್ತೆ. ಓಹ್, ಇದಂತೂ ಕೇಳೋಕೆ ಬಹಳ ಆಳವಾದ ವಿಷಯ. ಒಂದು ಮಂತ್ರದ ಅಕ್ಷರಗಳು ನಮ್ಮ ಶರೀರದ ಗ್ರಂಥಿಗಳ ಮೇಲೆ ಪ್ರಭಾವ ಬೀರಬಲ್ಲವು ಅನ್ನೋದು ಹೇಗೆ ಸಾಧ್ಯ? ಇದರ ಹಿಂದಿನ ತರ್ಕವೇನು? ಇದು ಉತ್ತಮ ಪ್ರಶ್ನೆ. ಮೂಲದಲ್ಲಿ ಇದನ್ನ ಒಂದು ಸೂಕ್ಷ್ಮ ಶಕ್ತಿಯ ವಿಜ್ಞಾನವಾಗಿ ವಿವರಿಸಲಾಗಿದೆ. ಇದು ನಾವು ಸಾಮಾನ್ಯವಾಗಿ ಯೋಚಿಸುವ ಹಾಗೆ ಶಬ್ದದ ಕಂಪನಗಳು ನೇರವಾಗಿ ಒಂದು ಅಂಗದ ಮೇಲೆ ಭೌತಿಕವಾಗಿ ಅಪ್ಪಳಿಸುವುದಲ್ಲ. ಬದಲಾಗಿ ಪ್ರತಿಯೊಂದು ಅಕ್ಷರದ ಉಚ್ಚಾರಣೆಯೂ ಒಂದು ನಿರ್ದಿಷ್ಟ ರೀತಿಯ ಸೂಕ್ಷ್ಮ ಶಕ್ತಿಯ ತರಂಗವನ್ನ ಅಂದ್ರೆ ಸಾನಿಕ್ ಎನರ್ಜಿಯನ್ನ ಸೃಷ್ಟಿಸುತ್ತೆ. ಆ ತರಂಗವು ಅದಕ್ಕೆ ಸಂಬಂಧಪಟ್ಟ ಶಕ್ತಿ ಕೇಂದ್ರವನ್ನ ಅಥವಾ ಗ್ರಂಥಿಯನ್ನ ಉತ್ತೇಜಿಸುತ್ತೆ. ಅಂದ್ರೆ ಇದು ಅಕ್ಷರಶಃ ಒಂದು ಶಾರೀರಿಕ ಪ್ರಕ್ರಿಯೆಯೇ ಅಥವಾ ಇದೊಂದು ಸಾಂಕೇತಿಕ ಕಲ್ಪನೆಯೇ? ಉದಾಹರಣೆಗೆ ತತ್ ಅಕ್ಷರ ಥೈರಾಯ್ಡ್ ಗ್ರಂಥಿಗೆ, ಸ ಅಕ್ಷರ ಪಿಟ್ಯೂಟರಿ ಗ್ರಂಥಿಗೆ ಅಂತ ನಿರ್ದಿಷ್ಟವಾಗಿ ಹೇಳಲಾಗಿದೆಯಾ? ಇಲ್ಲ, ಮೂಲದಲ್ಲಿ ಅಷ್ಟು ನಿರ್ದಿಷ್ಟವಾದ ಪಟ್ಟಿಯನ್ನ ನೀಡಿಲ್ಲ. ಇದನ್ನ ಒಂದು ಸಾಂಕೇತಿಕ ಮತ್ತು ಅನುಭವಾತ್ಮಕ ಪ್ರಕ್ರಿಯೆಯಾಗಿ ನೋಡಬೇಕು. ಗಾಯತ್ರಿ ಮಂತ್ರವನ್ನ ಪೂರ್ಣವಾಗಿ ಜಪಿಸಿದಾಗ ಅದರ 24 ಅಕ್ಷರಗಳ ಒಟ್ಟಾರೆ ಪ್ರಭಾವವು ಶರೀರದ ಎಲ್ಲ ಪ್ರಮುಖ ಶಕ್ತಿ ಕೇಂದ್ರಗಳನ್ನ ಸಮಗ್ರವಾಗಿ ಉತ್ತೇಜಿಸುತ್ತೆ. ಓಕೆ, ಒಂದು ಹೊಲಿಸ್ಟಿಕ್ ಪ್ರಚೋದನೆ. ಹೌದು. ಆಯಾ ಗ್ರಂಥಿಗಳಿಂದ ಸೂಕ್ಷ್ಮ ಶಕ್ತಿಗಳು ವಿಜೃಂಭಿಸಿ ಶರೀರದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಇದರ ಹಿಂದಿನ ತರ್ಕ ಮಂತ್ರದ ಶಬ್ದವು ನಮ್ಮ ದೇಹದ ಪ್ರಾಣಶಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದೇ? ಹೌದು, ಅದೇ ಈ ಚಿಂತನೆಯ ಹಿಂದಿರೋ ಮೂಲ ಕಲ್ಪನೆ. ಮಂತ್ರ ಅನ್ನೋದು ಮನಸ್ಸನ್ನ ಒಂದ್ಕಡೆ ಕೇಂದ್ರೀಕರಿಸಿ ಪ್ರಾಣಶಕ್ತಿಯನ್ನ ಸರಿಯಾದ ಮಾರ್ಗದಲ್ಲಿ ಹರಿಯುವಂತೆ ಮಾಡುವ ಒಂದು ಸಾಧನ. ಗಾಯತ್ರಿ ಮಂತ್ರದ ಧ್ವನಿ ಸಂಯೋಜನೆಯು ಅತ್ಯಂತ ಶಕ್ತಿಶಾಲಿಯಾದದ್ದು ಅಂತ ವೈದಿಕ ಪರಂಪರೆಯಲ್ಲಿ ಪರಿಗಣಿಸಲಾಗಿದೆ. ಹಾಗಾಗಿ ಈ ಮಂತ್ರವನ್ನ ಶ್ರದ್ಧಾಪೂರ್ವಕವಾಗಿ ಜಪಿಸಿದಾಗ ಅದು ನಮ್ಮ ಪ್ರಾಣಮಯ ಕೋಶ ಮತ್ತು ಮನೋಮಯ ಕೋಶಗಳ ಮೇಲೆ ನೇರ ಪ್ರಭಾವ ಬೀರಿ ಅವುಗಳನ್ನು ಶುದ್ಧೀಕರಿಸಿ ಸಮತೋಲನಕ್ಕೆ ತರುತ್ತೆ. ಮತ್ತು ಈ ಸಮತೋಲನವೇ ಅಂತಿಮವಾಗಿ ನಮ್ಮ ಭೌತಿಕ ಶರೀರದ ಆರೋಗ್ಯವಾಗಿ ಪ್ರಕಟವಾಗುತ್ತೆ. ನಿಖರವಾಗಿ. ಹಾಗಾದ್ರೆ ಗಾಯತ್ರಿ ಮಂತ್ರವು ಕೇವಲ ಆಧ್ಯಾತ್ಮಿಕ ಆರೋಗ್ಯಕ್ಕಷ್ಟೇ ಅಲ್ಲ, ನಾವು ಚರ್ಚಿಸಿದ ಎಲ್ಲ 6 ಆಯಾಮಗಳ ಮೇಲೂ ಪ್ರಭಾವ ಬೀರುತ್ತೆ ಅಂತ ಗಾಯತ್ರಿ ಚೈತನ್ಯ ಪ್ರತಿಪಾದಿಸುತ್ತೆ. ಖಂಡಿತ. ಶ್ರದ್ಧಾಪೂರ್ವಕವಾದ ಜಪವು ಮನಸ್ಸನ್ನ ಶಾಂತಗೊಳಿಸುತ್ತೆ. ಇದು ಮಾನಸಿಕ ಆರೋಗ್ಯ. ಇದು ನಮ್ಮ ವಿವೇಚನೆಯನ್ನ ಚುರುಕುಗೊಳಿಸುತ್ತೆ. ಇದು ಬೌದ್ಧಿಕ ಆರೋಗ್ಯ. ಇದರ ಶಕ್ತಿಯು ಪ್ರಾಣಶಕ್ತಿಯನ್ನ ಸಮತೋಲನಗೊಳಿಸುತ್ತೆ. ಇದು ಯೋಗಿಕ ಆರೋಗ್ಯ. ಮತ್ತು ಈ ಎಲ್ಲಾ ಸಮತೋಲನಗಳು ಶರೀರವನ್ನ ಸದೃಢವಾಗಿಡುತ್ತವೆ. ಇದು ಶಾರೀರಿಕ ಆರೋಗ್ಯ. ಮತ್ತು ಸಾಮಾಜಿಕ ಆರೋಗ್ಯ. ಗಾಯತ್ರಿ ಮಂತ್ರದ ಅರ್ಥವನ್ನ ಗಮನಿಸಿದ್ರೆ ಸಮಸ್ತ ಲೋಕಕ್ಕೂ ಸ್ಫೂರ್ತಿ ನೀಡುವ ಆ ದಿವ್ಯ ಚೈತನ್ಯವು ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ. ಇದು ನಾನು ಅನ್ನೋದನ್ನ ದಾಟಿ ನಾವು ಮತ್ತು ಸಮಸ್ತ ಲೋಕದ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ. ಇದು ಸಾಮಾಜಿಕ ಆರೋಗ್ಯದ ಅಡಿಪಾಯ. ಹೀಗೆ ಒಂದೇ ಅಭ್ಯಾಸವು ಆರೋಗ್ಯದ ಎಲ್ಲ ಆಯಾಮಗಳನ್ನು ಸ್ಪರ್ಶಿಸುತ್ತೆ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶವೇನು? ಆರೋಗ್ಯದ ಈ ವ್ಯಾಖ್ಯಾನವು ಅದನ್ನ ನಾವು ಸಾಮಾನ್ಯವಾಗಿ ಅರ್ಥಮಾಡಿಕೊಳ್ಳುವ ವೈಯಕ್ತಿಕ ದೈಹಿಕ ಸ್ಥಿತಿಯಿಂದಾಚೆಗೆ ಕೊಂಡೊಯ್ಯುತ್ತೆ. ಹೌದು. ಇದು ಕೇವಲ ರೋಗದ ಅನುಪಸ್ಥಿತಿಯಲ್ಲ,
ಬದಲಾಗಿ ನಮ್ಮ ಮನಸ್ಸು, ನಮ್ಮ ದೈನಂದಿನ ಆಯ್ಕೆಗಳು, ನಮ್ಮ ಚೈತನ್ಯ ಮತ್ತು ಸಮಾಜದಲ್ಲಿ ನಮ್ಮ ಪಾತ್ರವನ್ನು ಒಳಗೊಂಡ ಯೋಗಕ್ಷೇಮದ ಒಂದು ಸಕ್ರಿಯ ಅನ್ವೇಷಣೆ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಕೇಳಬಹುದು. ಸಾಮಾನ್ಯವಾಗಿ ನಾವು ನನಗೆ ಆರೋಗ್ಯವಾಗಿದೆಯೇ ಅಂತ ನಮ್ಮನ್ನ ನಾವು ಕೇಳಿಕೊಳ್ತೀವಿ. ಹೌದು, ಕೇಳ್ತೀವಿ. ಈ ಪ್ರಶ್ನೆಗೆ ನಮ್ಮ ಉತ್ತರ ಹೆಚ್ಚಾಗಿ ದೈಹಿಕ ರೋಗಲಕ್ಷಣಗಳು ಇವೆಯೋ ಇಲ್ಲವೋ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ಆದರೆ ಆರೋಗ್ಯದ ಈ 6 ಆಯಾಮಗಳ ಚೌಕಟ್ಟು ಬೇರೆ ರೀತಿಯ, ಹೆಚ್ಚು ಆಳವಾದ ಪ್ರಶ್ನೆಗಳನ್ನ ಕೇಳಲು ನಮ್ಮನ್ನ ಪ್ರೇರೇಪಿಸುತ್ತೆ. ಆ ಪ್ರಶ್ನೆಗಳು ಯಾವುವು? ನಾವು ನಮ್ಮನ್ನ ಕೇವಲ ಒಂದು ಶರೀರ ಅಂತ ನೋಡೋದು ಬಿಟ್ಟು, ಈ 6 ಆಯಾಮಗಳ ಒಂದು ಜೀವಂತ ಜಾಲ ಅಂತ ನೋಡಿದಾಗ ಆರೋಗ್ಯದ ಬಗ್ಗೆ ನಮ್ಮ ಪ್ರಶ್ನೆಗಳೇ ಬದಲಾಗುತ್ತವೆ. ಆಗ ನಾವು ಹೀಗೆ ಕೇಳಿಕೊಳ್ಳಬಹುದು: ನನ್ನ ಅಸ್ತಿತ್ವದ ಎಲ್ಲಾ ಆಯಾಮಗಳು, ಶಾರೀರಿಕ, ಯೋಗಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ, ಇವೆಲ್ಲವೂ ಸಮತೋಲನದಲ್ಲಿವೆಯೇ? ಯಾವುದೇ ದೈಹಿಕ ರೋಗಲಕ್ಷಣಗಳು ಇಲ್ಲದಿರಬಹುದು, ಆದರೆ ನನ್ನ ಮಾನಸಿಕ ಸ್ಥಿತಿಯಲ್ಲಿ ಸದಾ ಕಿರಿಕಿರಿ ಇದ್ರೆ, ಅಥವಾ ಸಮಾಜದ ಬಗ್ಗೆ ಯಾವುದೇ ಪ್ರೀತಿ ಕಾಳಜಿ ಇಲ್ಲದೆ ನಾನು ಒಂಟಿಯಾಗಿ ಬದುಕುತ್ತಿದ್ದರೆ, ಅಥವಾ ನನ್ನ ಅಸ್ತಿತ್ವಕ್ಕೆ ಇದಕ್ಕಿಂತ ದೊಡ್ಡ ಅರ್ಥವಿದೆ ಅನ್ನೋ ಭಾವನೆ ಇಲ್ಲದಿದ್ದರೆ, ಆಗ ನನ್ನನ್ನು ನಿಜವಾಗಿಯೂ ಸಂಪೂರ್ಣ ಆರೋಗ್ಯವಂತರೆಂದು ಪರಿಗಣಿಸಲು ಸಾಧ್ಯವೇ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಹೌದು. ಈ ಚಿಂತನೆಯು ಸ್ವ-ಆರೈಕೆಯನ್ನು ಕೇವಲ ರೋಗ ನಿವಾರಣೆಯಾಗಿ ನೋಡದೆ, ಜೀವನದ ಎಲ್ಲಾ ಆಯಾಮಗಳಲ್ಲಿ ಯೋಗಕ್ಷೇಮವನ್ನು ನಿರಂತರವಾಗಿ ಬೆಳೆಸುವ ಒಂದು ಸಮಗ್ರ ಅಭ್ಯಾಸವಾಗಿ ನೋಡಲು ಪ್ರೇರೇಪಿಸುತ್ತೆ.